ಏನು ಖಾಸಗಿ ಬಸ್ಸುಗಳು ಸಂಚರಿಸ್ತಾ ಇದೆ, ಖಾಸಗಿ ನಗರ ಸಾರಿಗೆ ಬಸ್ಸುಗಳು, ಅದನ್ನು ನಿಷೇಧ ಮಾಡಬೇಕು. ಆ ಜಾಗದಲ್ಲಿ ಸರ್ಕಾರಿ ನಗರ ಸಾರಿಗೆ ಬಸ್ಸುಗಳನ್ನು ಬಿಡಬೇಕು. ಆಮೇಲೆ ಅದೇನು ಜೀವ ಕಳ್ಕೊಂಡಿದೆ ಆ ಕುಟುಂಬಕ್ಕೆ ತಕ್ಷಣವೇ ಗುತ್ತಿಗೆದಾರರಿಂದ, ಆಮೇಲೆ ಬಸ್ನವರಿಂದ, ಬಸ್ ಮಾಲೀಕರಿಂದ ಅವ್ರಿಗೇನು ಪರಿಹಾರ ಕೊಡಿಸಬೇಕು ತಕ್ಷಣದಲ್ಲೇ ಪರಿಹಾರ ಕೊಡಿಸೋಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತಿನ ನಾವೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮುಜೀಬ್ ನಾಗರಿಕ ಹಕ್ಕು ವೇದಿಕೆ ಶಾಂತಿನಗರ. ಇವತ್ತು ನಾವು ಶಾಂತಿನಗರ ನಾಗರಿಕ ಹಕ್ಕು ವೇದಿಕೆಯಿಂದ ರಾಗಿಗುಡ್ಡ ಶಾಂತಿನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳೊಂದು ವಿಶೇಷವಾದ ಮನವಿ ಸಲ್ಲಿಸುವಂಥದ್ದಿದೆ. ಕಳೆದ 10 ವರ್ಷದಿಂದ ನಾಗರಿಕ ಹಕ್ಕು ವೇದಿಕೆ ಹೋರಾಟ ಮಾಡ್ತಾ ಬರ್ತಾ ಇದೆ, ಶಿವಮೊಗ್ಗ ನಗರಕ್ಕೆ ಸರ್ಕಾರಿ ಸಿಟಿ ಬಸ್ಸುಗಳನ್ನು ಬಿಡಬೇಕು ಅಂತ ಹೇಳಿ. ಆದರೆ 2016ರಲ್ಲಿ ಪ್ರಾಯೋಗಿಕವಾಗಿ ಒಂದು 6 ತಿಂಗಳು ಮಾತ್ರ ನಗರ ಸಾರಿಗೆ ಬಸ್ಸುಗಳು, ಸರ್ಕಾರಿ ಬಸ್ಸುಗಳನ್ನು ಬಿಟ್ಟು ಅದನ್ನು ಮತ್ತೆ ಏನು ಖಾಸಗಿ ಬಸ್ಸುಗಳ ಲಾಬಿಗೆ ಮಣಿದು ಅದನ್ನು ನಿಲ್ಲಿಸಿದ್ರು. ಆ ನಿಲ್ಲಿಸಿದ್ರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ಸುಗಳ ಅಟ್ಟಹಾಸ ಬಹಳ ಮಿತಿ ಮೀರ್ತಾ ಇದ್ದು, ಮೊನ್ನೆ ಒಂದು ಅಮೂಲ್ಯ ಜೀವ ಹೋಗಿದೆ, ಇನ್ನೂ 3 ಜನ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ, ತಕ್ಷಣದಲ್ಲೇ ಖಾಸಗಿ ಬಸ್ಸುಗಳನ್ನು ರದ್ದುಗೊಳಿಸಬೇಕು. ಆ ಜಾಗದಲ್ಲಿ ಸರ್ಕಾರಿ ನಗರ ಸಾರಿಗೆ ಬಸ್ಸುಗಳನ್ನು ಓಡಿಸಬೇಕು. ಅದ್ರ ಜೊತೆಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಅದೇನು ಮೃತರ ಕುಟುಂಬಕ್ಕೆ ಅದು ಕೊಡಿಸೋದ್ರ ಜೊತೆಗೆ ಏನು ಕಾಂಟ್ರಾಕ್ಟ್ದಾರರಿಂದ ಬೇಜವಾಬ್ದಾರಿಯಿಂದ ಆಗಿದೆ, ಕಾಂಟ್ರಾಕ್ಟ್ದಾರಿಂದ ಮತ್ತು ಬಸ್ ಮಾಲೀಕರಿಂದ ಅವನಿಗೇನು ಪರಿಹಾರ ಕೊಡಿಸಬೇಕು ಅದನ್ನು ಕೊಡಿಸೋಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತ ಮನವಿ ಕೊಡೋಕ್ಕೆ ಬಂದಿದ್ದು. ಸೈಯದ್ ಮುಜಿಬುಲ್ಲಾ ನಾಗರಿಕ ಹಕ್ಕು ವೇದಿಕೆ. ಸರ್ ನಮಸ್ಕಾರ. ನನ್ನ ಹೆಸರು ರಾಮಂತ, ರಾಯಗುಡ್ಡದ ನಿವಾಸಿಗಳು. ಇವತ್ತಿನ ದಿನದಲ್ಲಿ ಮೊನ್ನೆ ಆಗಿರೋ ಅನಾಹುತಕ್ಕೆ ಇದು ಜಿಲ್ಲಾ ಆಡಳಿತ ಮತ್ತು ಬಸ್ನವರೇ ಕಾರಣ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಎಲ್ಲರೂ ಮೊನ್ನೆ ಆಗಿರೋ ಅನಾಹುತಕ್ಕೆ ಅವರು ನಮ್ಮಂಥ ಬಡಪಾಯಿಗಳೇ ಒಬ್ಬರು ಕೂಲಿ ಕಾರ್ಮಿಕರೇ ಸಾಯ್ಬೇಕನ್ನೋದು ನಮ್ಮ ನತಾದೃಷ್ಟ. ಇವತ್ತಿನ ದಿನ ಆಗಿರೋ ಅನಾಹುತಕ್ಕೆ ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೂ ಆಗ್ತಾಯಿರಲ್ಲ. ಇವತ್ತು ಒಂದು ದಿನಕ್ಕೆ ಒಂದು ಹೊತ್ತಿಗೆ ಇವತ್ತು 30 ರೂಪಾಯಿ ಕೇಳ್ತಾರೆ ಆ ಸ್ಕೂಲ್ ಮಕ್ಕಳಿಗೆ. ನಿನ್ನೆ ನನ್ನ ಕಣ್ಣೆದ್ರಿಗೆ 2 ಮಕ್ಕಳು ಮನೆಗೆ ಹತ್ಕೊಂತ ವಾಪಸ್ ಹೋದವು. 30 ರೂಪಾಯಿ ಕೊಡೋಕ್ಕಾಗದೆ 30-60 ರೂಪಾಯಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಬೇರೆ ಚಾನಲ್ನ ಖಾಸಗಿ ಇವರು ಕೇಳ್ತಾರೆ, ಅವರು 150-200 ರೂಪಾಯಿ ಕೇಳ್ತಾರೆ. ನಿನ್ನೆ ಸಂಜೆ ಪ್ರೆಗ್ನೆಂಟ್ ಒಂದು ಹೆಣ್ಮಗಳು ಆ ಹೊಟ್ಟೆ ನೋಡಿ ಕೇಳ್ತಾನೆ ಒಬ್ಬ ಆಟೋ ಡ್ರೈವರು 180 ರೂಪಾಯಿ ಕೇಳ್ತಾರೆ ಒಂದು ಸಿಂಗಲ್ ಸೀಟಿಗೆ. ಇಂಥ ಅನಾಹುತಕ್ಕೆ ನಾವು ಆಸ್ಪತ್ರೆಗೆ ಹೋಗ್ಬೇಕು, ಇಂಥ ಒಂದು ವಿಚಾರಕ್ಕೆ ಬರಬೇಕಂದ್ರೆ ಭಾಳ ಕಷ್ಟ ಆಗ್ತಿದೆ. ಇದನ್ನು ಕೂಡಲೇ ಜಿಲ್ಲಾ ಆಡಳಿತ ಗಮನಕ್ಕೆ ತಗೊಂಡು ಖಾಸಗಿ ಬಸ್ನ ರದ್ದು ಮಾಡಿ ಗೌರ್ಮೆಂಟ್ ಬಸ್ಗಳನ್ನ ಬಿಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ರಾಮು ಅಂತೇಳಿ.